ಚೆಕ್ಔಟ್ ಫಾರ್ಮಾಲಿಟೀಸ್ ಎಲ್ಲ ಮುಗಿಸ್ಬಿಡಿ. ಗಾಡಿ ರೆಡಿ ಇದೆಯಲ್ಲ? ಹೌದು ಸರ್, ಗಾಡಿ ರೆಡಿ ಇದೆ. ಲಗೇಜ್ ಎಲ್ಲ ಕಾರಲ್ಲಿ ಇಟ್ಟಿದ್ದೀನಿ. ಆದರೆ ಮೇಡಮ್ ಎಲ್ಲೂ ಕಾಣಿಸ್ತಿಲ್ಲ ಸರ್. ಅದು ಇಲ್ಲೇ ಆಚೆ ಹೋಗಿದ್ದಾರೆ, ಬರ್ತಾರೆ ಇವಾಗ. ಓಕೆ ಸರ್. ಈ ದುರ್ಗ ಎಲ್ಲೋದು? ದುರ್ಗಾ ದುರ್ಗಾ ಎಲ್ಲಿ ಹೋಗಿದ್ದೆ ನೀನು? ನಿನಗೊಂದು ಸ್ವಲ್ಪನೂ ಜವಾಬ್ದಾರಿ ಇಲ್ವಾ? ಕಾಲ್ ಮಾಡಿದ್ರೆ ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ನಾನು ನಿನ್ಗೆ ಎಲ್ಲಿಂದ ಹುಡುಕ್ಬೇಕಿತ್ತು? ಅದು ಹಾಂ, ಇಲ್ಲೊಂದು ಪುರಾತನ ದೇವಸ್ಥಾನ ಇದೆ ಅಂತ ಯಾರೋ ಹೇಳಿದ್ರು ಬಾಸು. ಅದಕ್ಕೆ ನೋಡ್ಕೊಂಬರೋಣ ಅಂತ ಹೋಗಿದ್ದೆ. ಅಲ್ಲಿ ಟವರ್ ಸಿಗ್ತಿರ್ಲಿಲ್ಲ. ವಾಪಸ್ ಬರುವಾಗ ದಾರಿ ತಪ್ಪೋಯ್ತು. ನೀನು ದೇವಸ್ಥಾನಕ್ಕೆ ಹೋಗಿದ್ಯಾ? ನಾನು ಅದನ್ನು ನಂಬೇಕಾ? ಅದು ಹಾಗಲ್ಲ ಬಾಸು, ನಾನಲ್ಲಿ ಹೋಗಿ ಅದು ಇದು ಅಂತ ರಾಗ ಹೇಳಿಬೇಡ. ಈಗಾಗಲೇ ಲೇಟ್ ಆಗಿದೆ, ಹೊರಡೋಣ. ನೀ ಕಾರಲ್ಲಿ ಕೂತ್ಕೊಂಡಿರು. ಹಾಂ, ಫೈನಲ್ ಬಿಲ್ ಸೆಟಲ್ ಮಾಡಿಬಿಡಿ. ದುರ್ಗಾ, ಅಕ್ಕ. ದುರ್ಗಾ, ದಯವಿಟ್ಟು ಶರತ್ತಿಗೆ ಈಗಲೇ ಏನು ಹೇಳೋಕೆ ಹೋಗಬೇಡ. ನಮಗೆ ಈಗಿರೋ ದೊಡ್ಡ ಟೆನ್ಷನ್ ಏನು ಅಂದರೆ ಶಾಪ ವಿಮೋಚನೆ ಆದಮೇಲೆ ಅತ್ತೆ ಎಲ್ಲಿಗೆ ಹೋಗಿರ್ಬೋದು ಅಂತ. ನಾನು ಅದನ್ನೇ ಯೋಚನೆ ಮಾಡ್ತಿದ್ದೀನಿ ಅಕ್ಕ. ಅವ್ರು ಬಿಡುಗಡೆ ಆಗಿದ್ದಾರೆ ಅನ್ನೋದು ನಮ್ಮ ಮನಸ್ಸಿಗೆ ಅನಿಸ್ತಿದೆ. ಆದರೆ ಅವ್ರನ್ನ ಎಲ್ಲಿ ಅಂತ ಹುಡ್ಕೋದು? ಈ ಹೊಸ ಪ್ರಪಂಚದಲ್ಲಿ ಅವರೊಬ್ಬರೇ ಅದು ಏನು ಮಾಡ್ತಿದ್ದಾರೋ ಏನೋ. ಹೌದು ದುರ್ಗಾ, ಅವ್ರ ಹತ್ರ ತುಂಬ ಜ್ಞಾನ ಇದೆ ಅಂತಲೇ ದುಷ್ಟಶಕ್ತಿಗಳು ಅವ್ರನ್ನ ಬಂದಿ ಮಾಡಿದ್ದು. ಆ ದುಷ್ಟಶಕ್ತಿಗಳು ಮತ್ತೆ ಅತ್ತೆನ ಪತ್ತೆ ಹಚ್ಚೋದಕ್ಕೂ ಮುಂಚೆ ನಾವು ಅವ್ರನ್ನ ಹುಡುಕ್ಲೇಬೇಕು ದುರ್ಗಾ. ಇಲ್ಲ ಅಂದರೆ ಅಪಾಯ ಖಂಡಿತ. ಹೌದಕ್ಕ, ಅತ್ತೆನ ಹುಡುಕ್ಲೇಬೇಕು. ಆದರೆ ಈ ಕಾಡಲ್ಲಿ ಎಲ್ಲಿ ಅಂತ ಹುಡ್ಕೋದು? ಇವ್ರು ನೋಡಿದ್ರೆ ಈಗಲೇ ಹೊರಡೋಣ ಅಂತಿದ್ದಾರೆ. ಗಾಬರಿ ಆಗಬೇಡ ದುರ್ಗಾ. ನಾವು ಮಾಡಬೇಕಾಗಿರೋ ಕೆಲಸನ ನಾವು ಪ್ರಾಮಾಣಿಕವಾಗಿ ಮಾಡಿದ್ದೀವಿ. ಇನ್ನು ಮುಂದಿನ ದಾರಿನ ಆ ದೇವರೇ ತೋರಿಸ್ತಾನೆ. ಹೌದು, ಆ ನಿನ್ನ ದೇವರು ಬಂದು ದಾಕ್ಷಾಯಣಿ ಅತ್ತೆ ಎಲ್ಲಿದ್ದಾರೆ ಅನ್ನೋ ಜಾಗ ತೋರಿಸ್ತಾನೆ. ನಾವು ಅಲ್ಲೋಗಿ ಅವ್ರನ್ನ ಕರ್ಕೊಂಬಂದ್ಬಿಡೋಣ. ಎಲ್ಲ ಇಷ್ಟು ಸುಲಭವಾಗಿ ಮುಗ್ದೋಗ್ಬಿಡುತ್ತೆ ಅಲ್ವಾ? ಅಲ್ಲ ದುರ್ಗಾ, ಅದು ನಾನು ಅದನ್ನೇ ಯೋಚನೆ ಮಾಡ್ತಿದ್ದೀನಕ್ಕ. ದುರ್ಗಾ, ಇನ್ನೂ ಇಲ್ಲೇ ಏನು ಮಾಡ್ತಾ ಇದೀಯಾ? ಅದು ಏನಿಲ್ಲ ಬಾಸು, ಹಾಗೆ ಸುಮ್ಮನೆ ನೋಡ್ತಿದ್ದೆ ಅಷ್ಟೇ. ಸರಿ ಸರಿ, ನೋಡೋಣ. ಸರಿ ಬಾಸು. ದುರ್ಗಾ, ಡಿಕ್ಕಿಲಿ ಟೂಲ್ಸ್ ಬಾಕ್ಸ್ ಇದೆ, ತಗೊಂಬ. ಹಾಂ.
ಇವಳು ಇಷ್ಟೊಂದು ಸೈಲೆಂಟಾಗಿ ಕೂತಿದ್ದಾಳಲ್ಲ, ನನಗಂತೂ ಆ ವಿಷಯ ನೆನೆಸ್ಕೊಂಡಾಗೆಲ್ಲ ಡ್ರೈವಿಂಗ್ ಮೇಲೆ ಕಂಟ್ರೋಲೇ ತಪ್ತಾ ಇದೆ. ಇವಳು ಕೂಡ ನನ್ನ ಹಾಗೆ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದಾಳ. ಕೇಳೇ ಬಿಡ್ತೀನಿ. ದುರ್ಗಾ, ಏನೋ ತುಂಬ ಡೀಪಾಗಿ ಯೋಚನೆ ಮಾಡ್ತಾ ಇದೆಯಾ? ಅದೇ ವಿಷಯನಾ? ಹಾಂ ಹೌದು ಬಾಸು. ಅಂದರೆ ನಿನಗೆ ಆ ವಿಷಯದ ಬಗ್ಗೆ ನನ್ನ ಮೇಲೆ ತುಂಬ ಕೋಪ ಇದೆಯಾ? ಇಲ್ಲ. ಅಲ್ಲ, ಐ ಮೀನ್ ಕೋಪ ಇಲ್ಲ ಅಂತಂದರೆ ನಿನಗೆ ಬೇಜಾರಾಗಿದೆಯಾ? ಅಂದರೆ ನಾನು ಆ ರೀತಿ ನಡ್ಕೊಂಡಿದ್ದಕ್ಕೆ ನಿನಗೇನಾದರೂ ಬೇಜಾರಾಯ್ತಾ? ಇಲ್ಲ ಬಾಸು. ಅಪ್ಪ, ಕೋಪನೂ ಇಲ್ಲ, ಬೇಜಾರು ಇಲ್ಲ ಅಂದರೆ ಅವಳಿಗೂ ಆ ಮೂಮೆಂಟ್ ಇಷ್ಟ ಆಗಿದೆ ಅಂತ ಅರ್ಥನಾ? ಅಲ್ಲ, ಇದನ್ನು ನಾನು ಏನು ಅಂದ್ಕೊಳ್ಳಿ? ಐ ಮೀನ್ ಓಕೆ ಅಂತನಾ ಅಥವಾ? ಬಾಸು, ನೀವೇನಾದರೂ ಅಂದ್ಕೊಳ್ಳಿ, ನಂಗೆ ನಿದ್ದೆ ಬರ್ತಿ. ಬಾಸು, ಅಲ್ಲಿ ನೀರಿದೆಯಾ ನೋಡಿ. ಇರು ದುರ್ಗಾ, ಮುಂದೆ ಯಾವುದಾದ್ರೂ ಅಂಗಡಿ ಇರುತ್ತೆ, ನಿಲ್ಲಿಸ್ತೀನಿ. ಸರಿ, ನಾನು ನೀರು ತೊಗೊಂಬರ್ತೀನಿ.